ಕೇಳಿಸದೆ ಮಾಧವ ಮಧುಸೂದನ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ನನ್ನ ಮೊರೆ ಕೇಳಿಸದೆ ದೀನರಸಲಗುವ ದಾನವ ವೈರಿ ದೀನರಸಲಗುವ ದಾನವ ವೈರಿ ಜ್ಞಾನವ ಮಾಡುವೆ ಕೃಪೆ ತೋರೋ ಶೌರಿ ಜ್ಞಾನವ ಮಾಡುವೆ ಕೃಪೆ ತೋರೋ ಶೌರಿ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಮಾಧವ ನಿನ್ನ ನಾಮಾಮೃತವ ಮಾಧವ ನಿನ್ನ ನಾಮಾಮೃತವ ನೆನೆಯುತ್ತ ಪರಿಸುತ್ತ ಈ ನನ್ನ ಜೀವ ನೆನೆಯುತ್ತೆ ಪರಿಸುತ್ತ ಈ ನನ್ನ ಜೀವ ಎಂದಿಗೆ ನಿನ್ನಯ ದರುಶನ ನೀಡುವೆ ಎಂದಿಗೆ ನಿನ್ನಯ ದರುಶನ ನೀಡುವೆ ನಿನ್ನಗಾಗಿ ನಾನಿಂದು ಓಡೋಡಿ ಬಂದೆ ನಿನ್ನಗಾಗಿ ನಾನಿಂದು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರೂ ಸಹ ಇನ್ನೂ ಪರಮಾತ್ಮನ ದರ್ಶನವು ನಮ್ಮ ಮೇಲೆ ಬಾರದೇ ಇಲ್ಲವಲ್ಲ. ಇರಲಿ, ನಾನೀಗಲೇ ದ್ವಾರಕೆಗೆ ಹೋಗಿ ಪರಮಾತ್ಮನ ದರ್ಶನವನ್ನು ಪಡೆದು ಬರುವೆನು.
ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಈ ಭಜಂಡ ಕೌರವೇಶ್ವರನಿಗೂ ಆ ಹೇಡಿಗಳಾದ ಪಾಂಡವರಿಗೂ ಮುಂದೆ ಪ್ರಾರಂಭವಾಗಲಿದೆ ಕುರುಕ್ಷೇತ್ರ ಎಂಬ ಮಹಾಯುದ್ಧ. ಯುದ್ಧ ಗಂಡು ರಾಯರ ದಿಟ್ಟ ಗುಂಡಿಗೆ ನದಿಟ್ಟು ಈ ಚಲಂಚಮಲ್ಲ ದುರ್ಯೋಧನ ಧಿಕ್ಕರಿಸಿ ನುಡಿದ ಆ ಭಂಡ ಭೀಮನಿಗೆ ಎಷ್ಟೊಂದು ಸಾಕು. ಇದಕ್ಕೆಲ್ಲ ಕಾರಣ ಯಾದವರ ಸಹಾಯದ ಎಂಬ ಅಹಂಕಾರ. ದುರಂಕಾರದ ಮೆರೆಯುತ್ತಿರುವ ಭಂಡ ಭೀಮನ ಬೆನ್ನು ಸೇರಿ ಆತನ ಗುಂಡಿಗೆ ಬಿಸಿ ರಕ್ತವನ್ನು ಪಾನ ಮಾಡುವೆನು. ಇನ್ನುಳಿದ ಪಾಂಡವರು ನೋಡಿ ಎದುರು ಬಿದ್ದ ಎದುರಾಳಿಗಳಿದೆ ಮೆಟ್ಟಿ ನಿಲ್ಲುವುದೇ ನನ್ನ ಛಲ. ಈ ಚಲಂಕ ಮಲ್ಲ ದುರ್ಯೋಧನ ಛಲ ಅರ್ಜುನನಾದರೂ ನನಗಿಂತ ಮೊದಲೇ ದೋರಿಗೆ ಹೊರಟಿದೆ. ನೋಡಲಿ, ನನ್ನ ಸುದೈವ ಬಲದಿಂದ ನಾನೇ ಮೊದಲು ದೋರಿಗೆ ಹೋಗಿ ಶ್ರೀಕೃಷ್ಣ ಬಲರಾಮರ ಸಹಾಯ ಪಡೆದಿದ್ದೇನೆ. ಹರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ, ಹರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ. ಗುರು ಪಾಂಡವರಳು ಸಿದ್ಧತೆಗೊಂಡಿರ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ಗುರು ಪಾಂಡವರಳು ಸಿದ್ಧತೆಗೊಂಡಿರ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಭರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ, ಭರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ. ಅದಮ ಭೀಮನಂ ಬದುಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು. ಭೀಮ ಅದಮ ಭೀಮನಂ ಬದುಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು. ಖದೀಮನವನು ಎದೆಗೆಡದ ಮದಕರಿಯನ್ಮಯ ಗೋಪಿಹನು. ಖದೀಮನವನು ಎದೆಗೆಡದ ಮದಕರಿಯನ್ಮಯ ಗೋಪಿಹನು. ಮಾಧವನ ಬೆಂಬಲದಿ ಮೆರವ ಮಧಂದ ಪಾಂಡವರ ಆರ್ಭಟವಂ. ಮಾಧವನ ಬೆಂಬಲದಿ ಮೆರವ ಮಧಂದ ಪಾಂಡವರ ಆರ್ಭಟವಂ. ಕದನದಲ್ಲಿ ಮದವ ಮುರಿದು ನಮ್ಮಯ ಕ್ರೋಧವನ್ನು ತೀರಿಸಿಕೊಳ್ಳಲು, ಕದನದಲ್ಲಿ ಮದವ ಮುರಿದು ನಮ್ಮಯ ಕ್ರೋಧವನ್ನು ತೀರಿಸಿ ಭರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ, ಭರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ. ಯಾದವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಯಾದವರಾಜನು ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಓಮ ರಮಣನು ಎನ್ನುವದನು ಓಮ ಗೈವನೋ ಭೀಮನ. ಓಮ ರಮಣನು ಎನ್ನುವದನಾದರೆ ಓಮ ಗೈವನೋ ಭೀಮನ. ಮಧ್ಯಮ ಪಾಂಡವ ಭಕ್ತ ಬದುಕಲು ಮಿತ್ರ ಕನ್ನ ತೊಟ್ಟಿಹನು ಬಣವ. ಮಧ್ಯಮ ಪಾಂಡವ ಭಕ್ತ ಬದುಕಲು ಮಿತ್ರ ಕನ್ನ ತೊಟ್ಟಿಹನು ಬಣವ. ಗುರು ಸಿಂಹಾಸನದಲ್ಲಿ ಕುಳಿತು ನಿರುತ ಮಹರ್ಷದಿ ಧರೆಯನ್ನೋರ್ವೆ. ಗುರು ಸಿಂಹಾಸನದಲ್ಲಿ ಕುಳಿತು ನಿರುತ ಮಹರ್ಷದಿ ಧರೆಯನ್ನೋರ್. ಭರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ, ಭರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ. ಗುರು ಪಾಂಡವರಳು ಸಿದ್ಧತೆಗೊಂಡಿರ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ಗುರು ಪಾಂಡವರಳು ಸಿದ್ಧತೆಗೊಂಡಿರ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ
ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯ ಬರದಿ ನಾಂ ತೆರಳುವೆ ನಗರಗೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಗೆ ಬರದಿ ನಾಂ ತೆರಳುವೆ ಬರದಿ ನಾಂ ತೆರಳುವೆ. ದೇವಕಿ ನಂದನ ದಾನವ ಮರ್ದನ ಕೃಪೆ ತೋರೋ ಕರುಣಾ ಸಾಗರ ಹೇ ಜನಾರ್ದನ ಜಾಗೃತನಾಗಿ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನಲಿವೆನು ದೇವ ಅರಿತು ಬೆರೆತು ನಲಿವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಪಟ ನಾಟಕ ಸೂತ್ರಧಾರಿ ಕೃಷ್ಣ ಕೃಷ್ಣ ಕಪಟ ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ಜ್ಞಾನ ರೂಪ ದಾನ ವಿಹಾರಿ ಜ್ಞಾನ ರೂಪ ದಾನ ವಿಹಾರಿ ಆನಂದ ಪರಮಾನಂದ ಆನಂದ ಪರಮಾನಂದ ನಿನ್ನಯ ಧ್ಯಾನ
ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹರಿದು ಬೆರೆತು ಮರೆವೆನು ದೇವಾ. ಹೇ ಕೃಷ್ಣ ಜಾಗೃತನಾಗು. ಹರಿದು ಬೆರೆತು ನಲಿವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಶಾಂತಾಕಾರ ಕೃಷ್ಣ 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 ಶಾಂತಾಕಾರ ನಿಗಮ ಗೋಚರ ಶಾಂತಾಕಾರ ನಿಗಮ ಗೋಚರ ಶಾಂತಾಕಾರ ನಿಗಮ ಗೋಚರ ಸತ್ಯ ನಿರಂಜನ ನಿತ್ಯ ಸ್ವರೂಪ ನಿತ್ಯ ನಿರಂಜನ ಸತ್ಯ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹರಿದು ಬೆರೆತು ನಲಿವೆನು ದೇವಾ. ಹರಿದು ಬೆರೆತು ನಲಿವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ. ನಿನ್ನ ಮಾಯೆ ನಿನ್ನ ಮಾಯೆ. ಶ್ರೀಕೃಷ್ಣ ಪರಮಾತ್ಮರು ಈ ಉದಯ ಕಾಲದಲ್ಲಿ ನಿದ್ರಿಸುತ್ತಿರುವುದನ್ನು ನೋಡಿದರೆ ಹಿಂದು ದ್ವಾರಕೆಯಲ್ಲಿ ಏನೋ ಹೊಸ ವರ್ತಮಾನವು ನಡೆಯುವಂತೆಯೇ ತೋರುತ್ತಿರುವುದು. ಅವರು ನಿದ್ರೆಯಿಂದ ಎಚ್ಚರಗೊಳ್ಳುವ ತನಕ ಕಾದು ಅವರ ಆಶೀರ್ವಾದವನ್ನು ಪಡೆದು ನಂತರ ಹೊರಡುವೆನು. ಏನಿ ಮಾಧವನ ಭವನದ ಶೃಂಗಾರ ವೈಭವ. ಹೆತ್ತ ನೋಡಿದ ರತ್ನ ಮುತ್ತು ರತ್ನ ಮಾಣಿಕ್ಯಗಳ ಗುಡಿ ದೇವೇಂದ್ರನ ಅಮರಾವತಿ ದಿಗಗೊಳಿಸುತ್ತಿರುವುದಲ್ಲ ಈ ಮಾಧವನ ಭವನವು. ಇರಲಿ ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಅಬ್ಬಾ, ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಬಲ. ಮೂರು ಜಗದೊಳಿದಕ್ಕೆ ಸಾಟಿ ಕಾಣೆನು ಫಲ ಫಲ ಫಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಬಲ. ಮೂರು ಜಗದೊಳಿದಕ್ಕೆ ಸಾಟಿ ಕಾಣೆನು ಫಲ ಫಲ ಫಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ಮುತ್ತು ರತ್ನಗಳಿಂದ
ವಜ್ರದ ಕಂಬಗಳು ವಜ್ರದ ಕಂಬಗಳು ನೀಲಿ ಪಂಚೆ ಕಲ್ಲುಗಳು ಗೋಮೇದಿದ ಪುಷ್ಪರಾಗ ವೈಡೂರ್ಯದ ಈ ಸೊಬಗು ಗೋಮೇದಿದ ಪುಷ್ಪರಾಗ ವೈಡೂರ್ಯದ ಈ ಸೊಬಗು ರತ್ನದ ಕಳಸವು ತಳತಳ್ಳದೆ ಹೊಳೆವುದು ರಕ್ತದ ಕಳಸವು ತಳತಳ್ಳನೆ ಹೊಳೆವುದು ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಮೂರು ಜಗದೊಳಿದಕ್ಕೆ ಸಾಟಿ ಕಾಣೆನು ಬಲೋ 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 ಮಾಧವನ ಭವನವಿದು ಎನಿತು ರಮ್ಯವೋ ಶ್ರೀಧರನ ಅರಮನೆ ಮಾಧವನ ಭವನವಿದು ಹತ್ತು ರಮ್ಯವೋ ಶ್ರೀಧರನ ಹೃದಯವಿದು ಅತಿ ನಿಗೂಢವೋ ಸುತ್ತಲೂ ನೋಡುತ್ತಿರೆ ಮುತ್ತಿನ ತೋರಣಗಳು ಸುತ್ತಲೂ ನೋಡುತ್ತಿರೆ ಮುತ್ತಿನ ತೋರಣ ಮನಸ್ಸಿಗೆ ಮುದವನ್ನು ಪೇರುತ್ತಲಿರುವುದು ನೋಡಲ್ ಮನಸ್ಸಿಗೆ ಮುದವನ್ನು ಪೇರುತ್ತಲಿರುವುದು ನೋಡಲ್ ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಮೂರು ಜಗದೊಳಿದಕ್ಕೆ ಸಾಟಿ ಕಾಣೆನು ಬಲ 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 ಅದ್ಯಾವ ಶಿಲ್ಪೆ ಕೈ ಚಳಗಳಿಗೆ ತಲ್ಪಟ್ಟ ನವರತ್ನ ಖಚಿತವಾದ ಸಾಲು ಕಂಬಗಳು ಸೊಬಗು ದುಷ್ಟಿ ಬೀರಿದೊಡೆ ಚಿತ್ತ ಜಾತಗೊಳಿಸುವ ಮಧುರ ಮನೋಹರ ರಂಬೆ ಊರ್ವಶಿ ಮೇನಕೆ ತಿಲೋತ್ತಮೆಯರ ಮನಮೆಚ್ಚು ಸಿದ್ಧವಾಗಿರುವ ಈ ಶಿಲ್ಪಾಕೃತಿಗಳು ಎನ್ನ ಶರೀರವನ್ನು ಒಗ್ಗಿ ಎನ್ನ ಮನಸ್ಸಿನ ಹೊಲಿಸಿ ನನ್ನ ಭಾವಪಸನಾಗಿ ಮಾಡುತ್ತಿರುವಲ್ಲ ನನಗೆ ಏಕೆ ಹೀತರ ಭ್ರಾಂತು ಜಗತ್ತಿನ ರಾಜಾದಿರಾಜರು ಮೀಸಿದ ಈ ಚಂದ್ರನ ಚಕ್ರೇಶ್ವರನ ಅರಮನೆಗೆ ಸರಿದೂಗಬಲ್ಲದೆ ಈ ಮಾಧವನ ಭವನವು ಶಿಲಾಭೋಲಕೆಯರ ಭಾವಭಂಗಿಗಳು ಭಾವಭಂಗಿಯ ತೋರಿ ಓರ ನೋಟ ಬೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಈ ವಾರಂಗಣರ ಕಣಿಗಣಿನ ಕುಣಿನ ಓಟ ವೈಖರಿ ಅಬ್ಬ ಅದು ಅದು ಈ ಮಾಧವನ ಭವನದಲ್ಲಿ ಬಳ್ಳಿಯಂತೆ ಬಳುಕುವ ನಡುವು ತೊಂಡೆಹಣ್ಣಿನಂತಹ ತುದಿಗಳು ಸಂಪಿಗೆ ಹೂವಿನಂತಹ ನೀಳನಾಸಿಕ ಕೋಲ್ಮಿಂಚಿನಂತೆ ಒಳೆಯುವ ನಯನಗಳು ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ಈ ಶಿಲಾಭಾರಕ್ಕೆ ನೋಡ್ತಿದ್ದರೆ ಒಮ್ಮೆ 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 ನಂಬಿಕೆ ತಪ್ಪಲೇ ಸ್ವಗತ ತ್ವಗತ ಕುರುನಂದನ ಸ್ವಗತ ತ್ವಗತ ಕುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ
ಗುರುವಂತ ಕುಲ ತಿಲಕ ಗೌರವೇಶ್ವರ ನವರತ್ನ ಗುರುವಂತ ಕುಲ ತಿಲಕ ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ದೀಶ್ವರ ನವರತ್ನ ಖಚಿತ ಸಿಂಹಾಸನ ದೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ನರ್ತಕಿ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ನವರ ರಣರಂಗಧೀರ ಪ್ರಚಂಡ ಗೌರವ ರಣರಂಗಧೀರ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕರದಳು ಗದೆಯಂ ಪಿಡಿದಿಯ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದಳು ಗದೆಯಂ ಪಿಡಿದಿಯ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮಿ ಜಯದೊರ ಈದರ ಉರಿಮಿ ಜಯದೊರ ಈದರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಸುಸ್ವಾಗತ ಸ್ವಾಗತ ಗುರುನಂದನ ವಜ್ರಗಾಯ ಸುಯೋಧನ ಕೌರವ ಭ್ರಾಂತು ಭ್ರಾಂತು ನನಗೇಕೆ ಈ ತರದ ಭ್ರಾಂತು? ಜಗತ್ತಿನ ರಾಜಾದಿರಾಜರನ್ನು ಇಂಗ್ಲಿಸಿದ ಈ ಚಂದ್ರ ಚಕ್ರೇಶ್ವರ ಸಯನಾಗಾರಕ್ಕಿಂತಲೂ ಈ ಮಾಧವನ ಸಯನಾಗಾರವು ಅದ್ಭುತವೇ, ರಮಣೀಯವೇ, ಸೋಮಾನಮಯವೇ, ಎಂದಿಗೂ ಸಾಧ್ಯವಾಗದ ಮಾತು. ಇದೆಲ್ಲವೂ ಮಾಧವನ ಮಾಯೆ. ಮಾಧವ, ನಿನ್ನ ಸಯನಾಗಾರವ ನೋಡಿ ಬೆರಗಾಗುವನಲ್ಲ ಈ ಚಂದ್ರ ಚಕ್ರೇಶ್ವರ. ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆ ತನುಜ, ಗಾಂಧಾರಿ ಗರ್ಭ ಸಂಘಾತ,
ಸತ್ತು ಧ್ವಂಸದ ಋಣ ಹಸ್ತಿನಾವತಿ ಮಣಿಮಗುಡ್ಡ. ಓ ಸಾರ್ಥಕಿ ಇಲ್ಲೇ ಹೊಂದಿದೆ. ಸಾರ್ಥಕಿ ಕೃಷ್ಣನಲ್ಲಿ. ಗೌರವೇಶ್ವರ, ಶ್ರೀಕೃಷ್ಣ ಪರಮಾತ್ಮರು ಹಂಸತೂಲಿಕ ಮಂಚದ ಮೇಲೆ ಪವಳಿಸುತ್ತಿರುವರು. ಇನ್ನೇನೋ ಎಚ್ಚರಗೊಳ್ಳುವರು. ಬನ್ನಿ ಈ ಪೀಠವನ್ನು ಅಲಂಕರಿಸಿ. ಏನು ಸಾರ್ಥಕಿ, ನಾನು ಹಸ್ತಿನಾವತಿಯಿಂದ ದ್ವಾರಕ್ಕೆ ಬಂದರೂ ಸಹ ಕೃಷ್ಣ ನಿದ್ದೆಯನ್ನು ಪೂರ್ಣವಾಗಿಲ್ವೇ ಸಾರ್ಥಕಿ? ಓಹೋ, ವಿರಾಟ ರಾಯನ ಮಗಳ ಮದುವೆ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಲು ತೋರುತ್ತದೆ. ಅದರಲ್ಲಿ ಸಾರ್ಥಕಿ, ಇನ್ನೊಂದು ವಿಚಾರ. ಈಗ ನಮಗೂ ಪಾಂಡವರಿಗೂ ಯೋಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಅಭಿಮತವೇನು ಸಾರ್ಥಕಿ? ಗೌರವೇಶ್ವರ, ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಸಹ ಅಲ್ಲೇ ಇರುವೆವು. ಭಲೇ ಭಲೇ ಸಾರ್ಥಕಿ, ಪ್ರಶ್ನೆಗೆ ಸರಿಯಾದ ಉತ್ತರ. ಯಾದವರನ್ನ ಪಕ್ಷವನ್ನು ವಹಿಸಿದ್ದೆ ಹಾಕ್ತಾರೆ. ಇಡೀ ಯಾದವ ಸೈನ್ಯವನ್ನು ಕೈ ಸೇರಿಂತಲೇ ಸಾರ್ಥಕಿ. ಅದರಲ್ಲಿ ಸಂದೇಹವೇಕೆ? ಬನ್ನಿ ಈ ಪೀಠವನ್ನು ಅಲಂಕರಿಸಿ. ಸಾರ್ಥಕಿ, ಒಮ್ಮೆ ನಾನು ಕೃಷ್ಣನನ್ನು ಜಾಗೃತಗೊಳಿಸಲೇ? ಅಗತ್ಯವಾಗಿ. ಮಾಧವ, ಮುಕುಂದ, ಮುರಾಹರಿ, ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ದ್ವಾರಕಾ ನಗರ ರಾಜಲಕ್ಷ್ಮಿಯನ್ನು ತನ್ನಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತನು ಹಂಸ ತೋಲಿಕದ ಮೇಲೆ ಮಲಗಿ ಅದು ಹಗಲಲ್ಲೇ ಸುಖದಲ್ಲಿ ತಣ್ಣನಾಗಿವೆಂದರೆ ಇದರಲ್ಲಿ ಏನೋ ರಹಸ್ಯವಿರಲೇಬೇಕು. ಅದೇನೇ ಇರಲಿ, ಈ ಕೃಷ್ಣನ ಜಾಗದ ತನಕ ಇಲ್ಲೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಜಯಿಸಿಕೊಂಡೇ ಹೋಗುತ್ತೇನೆ. ರಾಜಾದಿರಾಜ, ರಾಜಮಾರ್ತಾಂಡ ತೇಜ, ಭೂಮಂಡಲದೋಳ ಗಂಡ ಕೀರ್ತಿ ಗಳಿಸಿದ ಈ ಛಲಂಕಪಾಲ ದುರ್ಯೋಧನ ನಾನು ಗೋಪಾಲಕ ಸ್ಥಳದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಮಾಧವ, ಮುರಾಗರಿ, ದರ್ಶನವಾನಿ ತೋರಯ್ಯ ದೇವ, ದರ್ಶನವಾನಿ ತೋರಯ್ಯ, ದರ್ಶನವಾನಿ ತೋರಯ್ಯ ದೇವ, ದರ್ಶನವಾನಿ ತೋರಯ್ಯ. ಪಾಂಡವರೈವರ ಪ್ರಾಣವು ನೀನು, ಪಾಂಡವರೈವರ ಪ್ರಾಣವು ನೀನು, ಪಾಂಡವರೈವರ ಪ್ರಾಣವು ನೀನು, ಪರಮ ದಯಾಕರ ಕೊಡುಯ ನಗ ಭಯವ,
ದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿದೆನಯ್ಯ ಜೀವವು ನೀನೆಂದು ನಂಬಿದೆನಯ್ಯ ಕರುಣಾಡು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುನಾಡು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾಣಿ ತೋರಯ್ಯ ದೇವ ದರ್ಶನವಾಣಿ ತೋರಯ್ಯ ಅರಣ್ಯ ಅರಣ್ಯವಾಸವ ಅವರ ನಾನು ಸಾರಥಿ ಅರಣ್ಯವಾಸ ಅವರ ನಾನು ಸಾರಥಿ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದೆವು ದೇವ ಅಮರರಾದ ಪಾಂಡವರಿಗೆ ನೀ ಅಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜವ ದೊರಕಿತೋ ದೇವ ಧರ್ಮದಿ ರಾಜವ ದೊರಕಿತೋ ದೇವ ಕರುನಾಡು ಕೃಪೆಗೋರಿ ಕನಿಕರಿಸೋ ಹರಿಯೇ ಕರುನಾಡು ಕೃಪೆಗೋರಿ ಕನಿಕರಿಸೋ ಹರಿಯೇ ದರ್ಶನವಾಣಿ ತೋರಯ್ಯ ದೇವ ದರ್ಶನವಾಣಿ ತೋರಯ್ಯ ಶ್ರೀಗರಿ ಸಾರ್ಥಕಿ ಎಲ್ಲಿ ನನ್ನ ಪ್ರಾಣಸಖರು ಇನ್ನೆಲ್ಲಿ ನಿನ್ನ ಪ್ರಾಣಸಖ ಅರ್ಜುನ ಏಕೆ ಏನಾಯಿತು ಅದನ್ನು ನೋಡುವ ನನಗೆ ಬಾಯಿಲ್ಲ ನೀನೇ ನೋಡು ಏಕೆ ಓಹ್ ಅಣ್ಣನಾದ ದುರ್ಯೋಧನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು ಅರ್ಜುನ ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ಹಿಂದು ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು ಇದೆಂತಹ ವಿಳಂಬನೆ ಪಾರ್ಥ ಇದು ವಿಳಂಬನೆಯಲ್ಲ ಸಾರ್ಥಕಿ ಪಾಂಡವರ ದುರ್ದೈವ ನಾವುಗಳು ಮರುಗುವುದಾದರೂ ಏಕೆ ಕೌರವರು ನಮ್ಮ ಆತ್ಮೀಯರಲ್ಲಿವೆ ವಾಸುದೇವನ ಕುವಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು ಅದು ನಮಗೆ ಆನಂದವಾದ ವಿಷಯವೇ ಯದುಷ್ಟರು ತನ್ನ 4 ಸಹೋದರರು ಪಾಂಚಾಲಿಯ ಸಹಿತ ಮತ್ತೊಂದು ಸಾರಿ ಚಿರದಿನ ಸಲುವಾಗಿ ವನವಾಸಕ್ಕೆ ತಿಳಿದಾಯಿತು ಅಷ್ಟೇ ತಾನೇ ಹೌದು ಅರ್ಜುನ ನಿನ್ನ ಇಚ್ಛೆ ಅರ್ಜುನ ಏನು ಪಾರ್ಥ ನನ್ನನ್ನು ನೋಡಿ ನಿನಗಿಷ್ಟೊಂದು ಅಸಮಾಧಾನವೇ ನೀನು ಧೋರಕಿ ಹೊರಟೆಂಬ ವಿಷಯವು ನನಗೆ ತಿಳಿದ ಬಳಿಕವೇ ನಾನು ಧೋರಕಿ ಹೊರಟಿದ್ದು ಆದರೆ ನನ್ನ ಸುದೈವ ಬಲದಿಂದ ನಾನೇ ಒಂದು ಧೋರಕಿ ಬಂದಿರೋ ಪಾರ್ಥ ಗುರು ಸನ್ನಿಧಿಗೂ ದೇವರ ಮಂದಿರಿಗೂ ಮೊದಲು ಹೋದೇನು ಕೊನೆಯಲ್ಲಿ ಹೋದರೇನು ಅವರವರ ಭಾವಾನುಪೂರ್ವಕವಾದ ಫಲವು ದೊರಕುವುದಿಲ್ಲವೇ ಸುಯೋಧನ ಹಾಗೆಂದು ಸುಮ್ಮನೆ ಕೈ ಕಡಿ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ ಇಂತಹ ಸಮಯದಲ್ಲಿ 16 ಕಡೆ ತಿರುಗಾಡಿದಲ್ಲವೇ ಹಲವು ಮಂದಿ ರಾಜರ ಸಹಾಯ ನಮಗೆ ದೊರಕುವುದು ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದಗಳಿಗೆ ಕುಳಿತು 4-6 ಮಾತುಗಳನ್ನು ಕೇಳು ಹೋಗುವ ಇಚ್ಛೆಯಿಂದಷ್ಟೇ ಸರಿ ಸರಿ ನೀನು ಯಾವ ಇಚ್ಛೆಯಿಂದ ಆದರೂ ಬಾ ಪಾರ್ಥ ಈ ಸಾರಿ ಕೃಷ್ಣನ ಕೈಗೆ ಸಿಕ್ಕಿ ಬಿದ್ದಿರುವನು
ಒಂದು ವೇಳೆ ಸಿಕ್ಕಿಬಿದ್ದರೂ ಅದು ನಮಗೆ ಆನಂದವಾದ ವಿಷಯವೇ. ಗುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುವುದೆಂಬುದನ್ನು ನಾನೂ ಸಹ ಮರೆತಿಲ್ಲ, ನೀನೂ ಸಹ ಮರೆಯಬೇಡ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 7 3 ಲೋಕ ಮಂಗಳ ಸ್ವರೂಪವೇ ನಿನ್ನಲ್ಲಿ ಅಡಗಿರುವುದು. ಶಬರಿಗ ಭಯ ನಿಟ್ಟ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮುರೆ ಕೇಳೋ. ಪರಮ ಕೃಪಾಳು. ಓ ಸಿಂಧು ಸಯನ ಸುಂದರವದನ, ಓ ಸಿಂಧು ಸಯನ ಸುಂದರವದನ, ನಿಗಿಸಲೋಗದ ಭವ ಬಂಧನ, ನಿಗಿಸಲೋಗದ ಭವ ಬಂಧನ. ಓ ಸಿಂಧು ಸಯನ ಸುಂದರ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರವದನ, ನಿಗಿಸಲೋಕದ ಭವ ಬಂಧನ, ನಿಗಿಸಲೋಕದ ಭವ ಬಂಧನ. ಯುಗ ಯುಗದ ಪರ್ಯಂತನು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತನು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿ ದರ್ಪದ ಹಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗು ಮುನಿ ದರ್ಪದ ಹಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರವದನ, ನಿಗಿಸಲೋಕದ ಭವ ಬಂಧನ, ನಿಗಿಸಲೋಕದ ಭವ ಬಂಧನ. ಹೇ ಪರಮಾತ್ಮ, ಪಾಂಡವರ ಆರಾಧ್ಯವರರಣ್ಯ, ಬ್ರಹ್ಮಾಂಡದಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರರಣ್ಯ, ಬ್ರಹ್ಮಾಂಡದಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಳು.
ಮಾತೆಯೋ ಅಪಮಾನವ ಸಹಿಸದೆ ಮೊರೆಯಿಡಲು ತೆರೆದರೆ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ. ತೆರೆದರೆ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನಿಗಿಸಲು ಗದಭವ ವಂದನ, ನಿಗಿಸಲು ಗದಭವ ವಂದನ. ಓ ಸಿಂಧು ಶಯನ ಸುಂದರವದನ, ಏಳು ಜನಾರ್ದನ. ಧನಂಜಯ, ಯಾವಾಗ ಬಂದೆ? ಸೌಖ್ಯವೇ? ಛೇ, ಈ ಚರಣದಡಿಯಲೇಕೆ ಕುಳಿತುಕೊಂಡೆ ಪಾರ್ಥ? ಆ ಶಿರೋಭಾಗದಲ್ಲಿ ಪೀಠ ಕಂಡಿಲ್ಲವೇ? ಪರಮಾತ್ಮ ತನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದು ನನಗೆ ಮಹಾಪ್ರಸಾದ. ತಥಾಸ್ತು. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಭಾವ ಕೌರವೇಶ್ವರ, ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ಎಚ್ಚರಿಸಬಾರದಾಗಿತ್ತೆ. ಚಕ್ರವರ್ತಿ ಆಗಬೇಕಾಗಿರುವ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ, ಭಾಮ ರಮಣ, ನಿದ್ರೆ ಮಾಡುವನೆಚ್ಚರಗೊಳಿಸಬಹುದು, ನಿನ್ನಂತಹ ನಿದ್ರಾ ವೇಷಧಾರಣೆಚ್ಚರಿಸಲು ಸಾಧ್ಯವೇ ಕೃಷ್ಣ? ನಾನು ಬಂದು ನಿನಗೆ ತಿಳಿದರು ಸಹ ನಿದ್ರೆ ಬಂದು ನಡೆಸಿ ನಿನ್ನ ಪರಮಿತ್ರನಾದ ಅರ್ಜುನ ಬಂದು ಕೊಡಲೇ ಎದ್ದು ಕುಳಿತು ಭಾಷವನ್ನೇ ಪ್ರಾರಂಭಿಸಿಬಿಟ್ಟೆ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದುದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ವಾಸುದೇವ, ಈಗ ನಮಗೂ ಪಾಂಡವರಿಗೂ ಮಾರ್ಗರಿವ ಕಾಲಗಿಸುತ್ತಿದ್ದು ಪ್ರಾರಂಭವಾಗಿದೆ. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕೆಂದು ಪ್ರಾಸಲಿಗೆ ಬಂದಿರುವ ಜನಾರ್ದನ. ಏನು ಭಾವ, ಯುದ್ಧವೇ? ಬಲ್ಲೆಯ ಇಹಲೋಕ ರಾಜರ ಮರ್ಮ. ಭಾವ ವಾಸುದೇವ, ಬಲ್ಲೆಯ ಇಹಲೋಕ ರಾಜರ ಮರ್ಮ. ಗತಿಸಿ ಮುರಳಿ ಭೂಮಿಗೆ ಬಂದರೆ ಭಾವ ಸ್ಥಿರವಿಲ್ಲದ ಮಾನವನ ಆಸೆಯೇ
ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದೂರಿತ ಬೇಡುವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದೂರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ 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 ಸದೆಯರೊಳಗೆ ದ್ರೋಹವೆನಿಸಿ ಭರತ ಭೂಮಿ ಆಳ ಬಯಸಿ ಸದೆಯರೊಳಗೆ ದ್ರೋಹವೆನಿಸಿ ಭರತ ಭೂಮಿ ಆಳ ಬಯಸಿ ಒಂದು ಬಳದರೆ ಮಾಡಬೇಡ ಯಾತನಾಗಿ ಹುಡುಕಬೇಡ ಬರಣವೋಮ ಮಾಡಬೇಡ ಯಾತನಾಗಿ ಹುಡುಕಬೇಡ ವಾಸುದೇವ ಮಾರಣವೋಮ ಮಾಡಬೇಡ ಯಾತನಾಗಿ ಹುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ 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 ಬಾವಾ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮುಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವಾ. ವಾಸುದೇವ ಧರ್ಮಶಾಸ್ತ್ರ ನೀತಿಗಳಲ್ಲಿ ಹೆಚ್ಚಿನ ಪರಿಶ್ರಮವು ನಮಗೂ ಉಂಟು. ಈ ನಿನ್ನ ಉಪದೇಶವು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಬೇಡಲು ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಗೃಹದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದರಿಂದ ನನಗೆ ಸಹಾಯವನ್ನು ಮಾಡಲೇಬೇಕು ಮುಕುಂದ. ಕೂಡದ ಮುಕುಂದ, ನೀನು ನಮ್ಮಿಬ್ಬರಿಗೂ ಸರಿಸಮಾನವಾದ ಬಂಧು. ಮೇಲಾಗಿ ವೀರನು, ಸೂರನು, ನ್ಯಾಯಾಶೀಲನು. ಯಾರಿಂದ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಆದ್ದರಿಂದ ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ನಿನ್ನ ಧರ್ಮವನ್ನು ಪಾಲಿಸುವಂತಾಗುವುದು. ನಿಧಾನವಾಗಿ ಆಲೋಚನೆ ಕೃಷ್ಣ.
ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ನಾನು ನಿದ್ದೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಇರಬಹುದು. ಆತನು ನಿನಗಿಂತಲೂ ಚಿಕ್ಕವನು. ಆದ ಮಾತ್ರಕ್ಕೆ ಆತನಿಗೆ ಬೇಕಾದುದನ್ನು ಕೇಳುವ ಅಧಿಕಾರ ಆತನಿಗಿದೆ. ಮೊದಲು ಆತನಿಗಿದೆ. ಹಾಗೆಂದು ದುಡುಕುವುದು ಬೇಡ. ನಿಮ್ಮೀರುವರೆಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಅಕ್ಷುಣ್ಣಿ ಸೈನ್ಯ ದಳ ಒಂದು ಕಡೆ, ಯುದ್ಧ ವಿಮೋಚನು ನಿರಸ್ತನೂ ಆದ ನಾನು ಮತ್ತೊಂದು ಕಡೆ. ಈ ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು. ಯುದ್ಧದಲ್ಲಿ ನಿರಾಯುಧನು, ಶಸ್ತ್ರಾಸ್ತ್ರ ಧರಿಸುವಂತಿಲ್ಲ. ಮುಂದೆ ನಡೆಯುವ ರಣಾಂಗಣದಲ್ಲಿ ಯಾರ ಪರಪಕ್ಷವಾಗಿಯೂ ಕಾದಾಡುವಂತಿಲ್ಲ. ಇದನ್ನು ಕಟ್ಟಿಕೊಂಡು ನಾನು ಏನು ತಾನೇ ಮಾಡಬಲ್ಲೆ? ವಾಸುದೇವ, ಪಾಂಡವ ರಕ್ಷಣಾ ಭಾರವು ನೀನೇ ವಹಿಸಿಕೋ. ಗುರು ಬಲರಾಮ ಸಹಿತ ಅಕ್ಷೋಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಬಲೆ ಬಲೆ ಕೌರವೇಶ್ವರ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಪಡೆದುಕೊಂಡಿರುವೆ. ಎಡೆ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಾನಿನ್ನು ಬರಲೇ ಮಾಧವ. ಭಲೆ 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 ಕಪಟ ನಾಟಕ ಸೂತ್ರಧಾರಿ, ಕಣ್ಸೆನ್ನೆಯಿಂದಲೇ ಭಕ್ತರ ಎಚ್ಚರಗೊಳಿಸುವ ಈ ನಿನ್ನ ಕಪಟ ನಾಟಕವನ್ನು ನಾನೇನು ಹರಿಯಲು ಭಾವಿಸಿದೆ ಕೃಷ್ಣ. ಏನಿದು ಕಣ್ಸೆನ್ನೆಯ ಕಪಟ ಮೋಸ ಮಾಧವ. ಬಳಿರೇ ಏನಿದು ಕಣ್ಸೆನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಣಯ ಸಮರ ಶತ್ರುದಾಹದ ಪ್ರಚಂಡ ರಥ ಕೋಡಿ ಋತುತಾಂಡವ ಪ್ರಳಯ ಸಿಂಹನಾಥ ಕರಣಿದಾಹದ ಚತುರ ಈ ಚಕ್ರವರ್ತಿ ಕೌರವೇಶ್ವರ ರಾಜಧರ್ಮ ಕಳಂಗ ಸಹಿಸಲಾರ ರಣಗೋಳ್ ಆಯುಧವನ್ನು ಧರಿಸದಿರೇ. ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ. ಮಾಧವ, ನೀನು ಬಲುಕಬಡಿ ಬಲುಪಕ್ಷಪಾತಿ. ಕೊಂಡವರೆಂದರೆ ನಿನಗೆ ಬಲುಮಮತೆ. ಅದರಲ್ಲಿಯೂ ಈ ಪಾತ್ರರಾದರು ನಿನ್ನ ಪ್ರಾಣಸಕ. ಹೀಗಿರುವಾಗ ನಾನು ನಿಮ್ಮೊಡನೆ ಬರಲಿಕ್ಕೆ ಸಾಧ್ಯವೇ ಕೃಷ್ಣ? ಅದೆಂದಿಗೂ ಸಾಧ್ಯವಿಲ್ಲ. ಈಗ ನೀವೇ ಬೇರೆಯಾದಿರಿ, ನಾನೇ ಬೇರೆಯಾದನು. ಆದರೂ ವಾದಿಗಳ ಕೃಷ್ಣ, ಮುಂದೆ ನಡೆಯುವ ರಣಾಂಗಣದಲ್ಲಿ ಯಾರ ಪರಪಕ್ಷವಾಗಿಯೂ ಸ್ವಸ್ತಾಸ್ತ್ರ ಧರಿಸಿ ಸಾಧಾರಣ ವಚನವಿತ್ತಿರುವೆ. ವಚನ ಭ್ರಷ್ಟನಾದಿ ಯೋಕೆ. ಭಾವ, ಹಾಡಿದ ಮಾತನ್ನು ಮಾಡಿದ್ದ ಪ್ರತಿಜ್ಞೆಯೆಂದು ಎಂದೂ ಮರೆಯಲಾದೀತೆ. ನಡೇ ಭಾವ. ಇನ್ನು ನನ್ನ ನಿನ್ನ ಬೇಡಿ ಅದು ರಣರಂಗದಲ್ಲಿ. ಆಗ ತೋರಿವೆಯಂತೆ ಈ ನಿನ್ನ ಪಾಂಡವರ 7 ಕ್ಷೋಣಿ ಸೈನ್ಯದ ಬಲ ಚತುರತೆಯನ್ನ. ಅದು ಮುಂದೆ ತಾನೇ ತಿಳಿಯುವುದು. ನಡೇ ಭಾವ. ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ಪ್ರಾಣಸಕನು, ಬಂಧುವೂ ಆದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದಂತಾಯಿತು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು.
ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ತರುಣದಿ ಧರೆಗೆ. ಅರಳಿದ ಕ್ರಾಂತಿಯ ತರುಣದಿ ಧರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ. ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ. ಪಾಂಡವ ವಿಜಯ ನಂದ ವಿನೋದ, ಎಂದಮ ಪಾಲಿಪ ದೇವನೆ ನಿಧಿದ. ಎಂದಮ ಪಾಲಿಪ ದೇವನ ನಿಧಿದ. ಧನ್ಯೋದಯಾಂತೆನು ಪುಣ್ಯೋದಯದಿ, ಧನ್ಯೋದಯಾಂತೆನು ಪುಣ್ಯೋದಯದಿ. ರಾಧಾ ರಮಣ ಕೈವಶನಾದ, ರಾಧಾ ರಮಣ ಕೈವಶನಾದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ. ಅರ್ಜುನ, 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 ಮಹಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಾಸ್ಥ್ಯದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟ್ಟು ಓರೆಯಿಂದ ಆಶ್ರಯಿಸುವ ಮನ್ನಮತಿಗಳಂತೆ ಮುಂದೆ ರಣರಂಗದಲ್ಲಿ ದುರಂಧೀರರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಅಕ್ಷೋಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಾಯುಧನಾದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ಅಂದರೆ ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಾದ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿರ್ಮಿಸು. ನಿನ್ನ ವರದ ಅಸ್ತ್ರಗಳು ನನ್ನ ರಥಶ್ವಗಳ ರಂಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ ಪರಮಾತ್ಮ, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು, ನೀನೈತ್ಯ ವಕ್ಷದಲ್ಲಿ ಮಾನವನ ವಿಶ್ರಾಂತಿಯ ಜೀವನವನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಪಾರ್ಥ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಕೊಂಡಾಡುವೆಯಲ್ಲ, ಅಂತಹ ಮಹಾತ್ಮ ನನ್ನಲ್ಲಿ ಏನಿದೆ? ಪರಮಾತ್ಮ, ನಿನ್ನಲ್ಲಿ ಇಂದ್ರಜಾಲ ಬೇಕೇ? ಮಾಧವ ನಿನ್ನಯ ದಯದಿ, ಈ ಮಾಧವ ನಿನ್ನಯ ದಯದಿ, ಒಂದುವೆನ ಜಯವ ಭಯವಿಲ್ಲದೆ ಜಗದಿ. ಒಂದುವೆನ ಜಯವ ಭಯವಿಲ್ಲದೆ ಜಗದಿ, ಮುರಾಗರಿ ನಿನ್ನಯ ಒಲುಮೆಯ ಬಲದಿ. ಮುರಾಗರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ. ಕಾತುರವೇ ತಕೋ ವಿಜಯ ವಿಜಯ, ಕಾತುರವೇ ತಕೋ ವಿಜಯ, ಕರದಳು ಗಾಂಡೀವ್ಯ ಹಿಡಿದಿದೆಯೋ ದೃಢದಿ. ಪಾರ್ಥ,
ಕರದಳು ಗಾಂಡೀವ್ಯ ಬೆಳೆದಿದೆಯೋ ದುಡದಿ ಎದೆಗೆಡದಿರು ಜೋಕೆ ಕೊಡುತ್ತಿರಲಿ ನೆನೆಸಿ ಎದೆಗೆಡದಿರು ಜೋಕೆ ಕೊಡುತ್ತಿರಲಿ ನೆನೆಸಿ ಕಾತುರವೇ ತಕೋ ವಿಜಯ ವಿಜಯ ಕಾತುರವೇ ತಕೋ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ ಕೃಷ್ಣ ವಿಜಯಕ್ಕೆ ಕಾರಣ ಕಾದನು ನೀನು ವಿಜಯಕ್ಕೆ ಕಾರಣ ಕಾದನು ನೀನು ವಿಜಯಕ್ಕೆ ಕಾರಣ ಕಾದನು ನೀನು ವಿಜಯಕ್ಕೆ ಕಾರಣ ಕಾದನು ನೀನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ ಪಾತನೆನ್ನಯ ಹಿತವ ಸತತವು ನಾ ಬಯಸಿ ಪಾತನೆನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಕೊರವೆ ಅನವರತವು ನಿನ್ನ ಬಿಡದಲೆ ಕೊರವೆ ಮನದಲು ಮಾಧವ ಮನದಲು ಮಾನವ ಬಿಡು ಬಿಡು ಪ್ರಿಯ ಸಖ ಮನದಲು ಮಾನವ ಬಿಡು ಬಿಡು ಪ್ರಿಯ ಸಖ ಮನದಲ್ಲಿ ಮಾನವ ಬಿಡು ಬಿಡು ಪ್ರಿಯ ಸಖ ಮನದಲ್ಲಿ ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇ ತೆಗೆಯಲ್ಲ ಸಾಧಿಸೋ ಕಾರ್ಯವ ಭಯವೇ ತೆಗೆಯಲ್ಲ ಸಾಧಿಸು ಕಾರ್ಯವ ಭಯವೇ ತೆಗೆಯಲ್ಲ ಕಾತುರವೇ ತಗೋ ವಿಜಯ ವಿಜಯ